ಇದು ತುಮಕೂರು ಜಿಲ್ಲೆಯ ಕಿಯಾಸಂದ್ರ ಬಳಿ ಇರುವ ಒಂದು ಶಿವಗಂಗೆ ಬೆಟ್ಟ. ಧಾರ್ಮಿಕ ಮತ್ತು ಐತಿಹಾಸಿಕವಾಗಿ ಅತ್ಯಂತ ಪ್ರಸಿದ್ಧವಾದ ಪುಣ್ಯಕ್ಷೇತ್ರ ಅಂತಲೇ ಹೇಳ್ಬೋದು. ಜೊತೆಗೆ ಸಾಹಸ ಪ್ರಿಯರಿಗೆ ನೆಚ್ಚಿನ ಟ್ರೆಕ್ಕಿಂಗ್ ಪ್ಲೇಸ್ ಇದು. ಈ ಬೆಟ್ಟವನ್ನು ದೂರದಿಂದ ನೋಡಿದ್ರೆ ಶಿವಲಿಂಗದ ಆಕಾರದಲ್ಲಿ, ಪೂರ್ವದಿಂದ ನೋಡಿದರೆ ಬಸವ ಅಂದರೆ ನಂದಿ ಆಕಾರದಲ್ಲಿ, ಪಶ್ಚಿಮದಿಂದ ಗಣೇಶನ ಆಕಾರದಲ್ಲಿ ಮತ್ತು ಉತ್ತರದಿಂದ ಆವಿನ ಆಕಾರದಲ್ಲಿ ಕಾಣುವ ಒಂದು ಅದ್ಭುತ ನೈಸರ್ಗಿಕ ರಚನೆಯನ್ನು ಇದು ಹೊಂದಿದೆ. ಇದೇ ಕಾರಣಕ್ಕೆ ಇದನ್ನ ಕಗ್ಗುತಿಗಿರಿ ಎಂದು ಕೂಡ ಕರೆಯುತ್ತಾರೆ. ಇನ್ನು ಇಲ್ಲಿಗೆ ಯಾಕಪ್ಪ ಶಿವಗಂಗೆ ಅಂತ ಹೇಳ್ತಾರೆ ಅನ್ನೋದಾದರೆ, ಈ ಬೆಟ್ಟದ ಮೇಲ್ಭಾಗದಲ್ಲಿ ಗಂಗೆ ಅಂದರೆ ನೀರಿನ ಬುಗ್ಗೆ ಸದಾ ಕಾಲ ಹರಿಯುತ್ತದೆ. ಶಿವನ ಶಿರಸ್ಸಿನಿಂದ ಗಂಗೆ ಉದ್ಭವಿಸಿದಂತೆ ಈ ಬೆಟ್ಟದಲ್ಲಿ ನೀರು ಸದಾ ಇರುವುದರಿಂದಾಗಿ ಇದಕ್ಕೆ ಶಿವಗಂಗೆ ಎಂಬ ಹೆಸರು ಬಂತು. ಇಲ್ಲೊಂದು ನಂಬಿಕೆ ಇದೆ, ಏನಂದರೆ ಇಲ್ಲಿ ಹರಿಯುವ ನೀರು ಪವಿತ್ರ ತೀರ್ಥವನ್ನು ಸ್ಪರ್ಶಿಸಲು ಕಲ್ಲಿನ ಸಣ್ಣ ಸಂದಿಲಿ ಕೈ ಹಾಕಬೇಕು, ಪುಣ್ಯವಂತರಿಗೆ ಮಾತ್ರ ಈ ನೀರು ಕೈಗೆ ಸಿಗೋದು ಅಂತ ಇಲ್ಲಿಗೆ ಬರುವ ಭಕ್ತರ ನಂಬಿಕೆ ಇದು. ಈ ಶಿವಗಂಗೆ ಬೆಟ್ಟವು ಕೇವಲ ಧಾರ್ಮಿಕ ಕೇಂದ್ರ ಮಾತ್ರವಲ್ಲ, ಇದು ರಾಜಕೀಯ ಮತ್ತು ಯುದ್ಧತಂತ್ರದ ದೃಷ್ಟಿಯಿಂದಲೂ ಪ್ರಮುಖ ಕೋಟೆಯಾಗಿತ್ತು ಅಂತ ಆಗಿನ ಕಾಲದಿಂದ ಹೇಳ್ತಾರೆ. ಆಮೇಲೆ ಏನಪ್ಪ ಇಲ್ಲಿ ಅಂದರೆ, ಹೊಯ್ಸಳ ರಾಜವಂಶದ ಪ್ರಸಿದ್ಧ ದೊರೆ ವಿಷ್ಣುವರ್ಧನ್ ಮತ್ತು ಆತನ ರಾಣಿ ಶಾಂತಲಾದೇವಿಯ ಈ ಕ್ಷೇತ್ರ ಆಪ್ತವಾಗಿತ್ತು. ಇತಿಹಾಸದ ಪ್ರಕಾರ ರಾಣಿ ಶಾಂತಲಾದೇವಿಯವರು ಇದೇ ಬೆಟ್ಟದ ಮೇಲಿಂದ ಆತ್ಮಹತ್ಯೆ ಸಹ ಮಾಡ್ಕೊಂಡವ್ರೆ ಅನ್ನೋದು ಹೇಳಲಾಗುತ್ತದೆ. ಈ ಸ್ಥಳವನ್ನು ಇಂದಿಗೂ ಶಾಂತಲಾ ಡ್ರಾಪ್ ಎಂದೇ ಕರೆಯುತ್ತಾರೆ. ಜೊತೆಗೆ ಈ ಬೆಟ್ಟವನ್ನ ಕೆಂಪೇಗೌಡರು ಕೂಡ 16ನೇ ಶತಮಾನದಲ್ಲಿ ವಶಪಡಿಸಿಕೊಂಡು ಇಲ್ಲಿ ಒಂದು ಸುಂದರವಾದ ಭವ್ಯವಾದ ಕೋಟೆಯನ್ನು ಕಟ್ಟಿಸಿದರು. ಜೊತೆಗೆ ತಮ್ಮ ನಿಧಿಯನ್ನು ಬೀರೇಶ್ವರ ಗವಿಯ ರಹಸ್ಯ ಸುರಂಗಗಳಲ್ಲಿ ಇಟ್ಟಿದ್ರು ಎಂಬ ಉಲ್ಲೇಖವಿದೆ. ಜೊತೆಗೆ ಇವರು ನಾಣ್ಯಗಳನ್ನು ಮುದ್ರಿಸುವ ಟಂಕಶಾಲೆಯನ್ನು ಕೂಡ ಹೊಂದಿದರು. ಇದು ಬೆಟ್ಟದ ಒಳಗಿರುವ ಗವಿಗಂಗಾಧರೇಶ್ವರ ಸ್ವಾಮಿ ದೇವಾಲಯ. ಇಲ್ಲಿರುವ ಶಿವಲಿಂಗಕ್ಕೆ ಒಂದು ದೊಡ್ಡ ರಹಸ್ಯವಿದೆ. ಇಲ್ಲಿ ಶಿವಲಿಂಗಕ್ಕೆ ತುಪ್ಪದಿಂದ ಅಭಿಷೇಕ ಮಾಡಿದರೆ ಆ ತುಪ್ಪವು ಬೆಣ್ಣೆಯಾಗಿ ಬದಲಾಗುತ್ತದೆ. ಈ ಪವಾಡವನ್ನು ಕಣ್ಣಾರೆ ನೋಡಲು ಲಕ್ಷಾಂತರ ಭಕ್ತರು ಬರ್ತಾರೆ. ಜೊತೆಗೆ ಈ ಬೆಣ್ಣೆಗೆ ಔಷಧಿಯ ಗುಣವಿದ್ದು ಇದು ಹಲವು ಕಾಯಿಲೆಗಳನ್ನು ಗುಣಪಡಿಸುತ್ತದೆ ಎಂಬ ನಂಬಿಕೆಯೂ ಕೂಡ ಇಲ್ಲಿನ ಭಕ್ತರಿಗೆ. ಇನ್ನು ಹೊನ್ನಾದೇವಿ ಗಂಗಾಧರೇಶ್ವರ ಸ್ವಾಮಿಯ ಪತ್ನಿಯಾಗಿದ್ದು ಗುಹಾಂತರ ದೇವಾಲಯವು ಕೂಡ ಇಲ್ಲಿದೆ. ಜೊತೆಗೆ ಬೃಹತ್ ನಂದಿ ಬೆಟ್ಟದ ತುದಿಗೆ ತಲುಪುವ ಮುಂದೆ ಒಂದು ಏಕಶಿಲಾ ಬೃಹತ್ ನಂದಿ ವಿಗ್ರಹವನ್ನು ನಾವು ಕಾಣ್ಬೋದು. ಕಡಿದಾದ ಬಂಡೆಯ ಮೇಲೆ ಎಷ್ಟು ದೊಡ್ಡ ವಿಗ್ರಹವನ್ನು ಕೆತ್ತಿರುವುದು ಆ ಕಾಲದ ಶಿಲ್ಪಕಲೆಯ ಅದ್ಭುತ. ಇನ್ನು ಪಾತಾಳ ಗಂಗೆ ಅಂತ ಹೇಳ್ತೀವಿ ನಾವು, ಅದು ಬೆಟ್ಟದ ಕೆಳಭಾಗದಲ್ಲಿರುವುದು ಒಂದು ಪವಿತ್ರ ನೀರಿನ ಕೊಳ. ಅದರ ಆಳ ಇಂದಿಗೂ ಯಾರಿಗೂ ಕೂಡ ತಿಳಿದಿಲ್ಲ. ಇಲ್ಲಿ ಬೆಟ್ಟದ ತುದಿಯನ್ನು ತಲುಪಲು ಸುಮಾರು 2.5 ಗಂಟೆಯಿಂದ 3 ಗಂಟೆ ಬೇಕಾಗ್ಬೋದು. ಕಡಿದಾದ ಹಾದಿಯನ್ನು ಹತ್ತಬೇಕು. ಸುರಕ್ಷತೆಯಾಗಿ ಸರ್ಕಾರವು ಕೆಲವು ಮೆಟ್ಟಿಲುಗಳು ಮತ್ತು ಕಬ್ಬಿಣದ ಸರಪಳಿಗಳನ್ನು ಕೂಡ ವ್ಯವಸ್ಥೆ ಮಾಡಿದ್ದಾರೆ. ದೊಡ್ಡಬಳ್ಳಾಪುರದ ಹತ್ತಿರವೇ ಇರುವ ಇಂತಹ ಸುಂದರವಾದ ತಾಣಕ್ಕೆ ನೀವು ಇನ್ನೂ ಭೇಟಿ ಕೊಟ್ಟಿಲ್ಲ ಅಂದರೆ ಒಮ್ಮೆ ಪ್ಲ್ಯಾನ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದೊಡ್ಡಬಳ್ಳಾಪುರ ಸಾಮ್ರಾಜ್ಯ ಚಾನಲನ್ನು ಫಾಲೋ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ. ಥ್ಯಾಂಕ್ ಯು. ಬೈ ಬೈ.